ನಮಸ್ಕಾರ ಎಲ್ಲರಿಗೂ. ನಾನು ಈ ದಿನ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ನನಗೆ ಬೇಕಾಗಿರೋಷ್ಟು ಆಲೂಗಡ್ಡೆನ ಮುಂಚೆನೇ ಬೇಯಿಸಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರೋದಂತೂ 2-3ರಿಂದ ಈರುಳ್ಳಿ ಹಚ್ಚಿಡೋದು, ಕರಿಬೇವಿನ ಸೊಪ್ಪು, ಒಂದು 4 ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಟಿದ್ದೀನಿ. ಇಲ್ಲಿ 2 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಖಾರದ ಪುಡಿ ಹಾಗೂ 1 ಸ್ಪೂನು ಗರಂ ಮಸಾಲ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ತೊಗೊಂಡಿದ್ದೀನಿ ನಾನು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾಯೋದಕ್ಕೆ ಬಿಟ್ಟು ನಂತರ ಇದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಚ್ಚಿಟ್ಟಿರೋದನ್ನು ಎಲ್ಲವನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿದು ಫ್ರೈ ಆದರೆ ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡಬೇಕು. ಇದು ಹೋಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಪಲಾವ್ ಐಟಮ್ಸು ಹಾಕ್ಕೊತಿದ್ದೀನಿ. ಯಾಕಂದರೆ ಇದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಪಲ್ಯ ಕೂಡ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹುರ್ಕೊಬೇಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಮಸಾಲೆ ತೆಗೆದಿಟ್ಟಿದ್ನಲ್ಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ, ಅದು ಕೂಡ ಅದೇ ಒಗ್ಗರಣೆಗೆ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಮಸಾಲೆ ಹಸಿ ವಾಸನೆ ನೀಟಾಗಿ ಹೋಗಿರುತ್ತೆ. ಮುಂಚೆನೇ ಬೇಯಿಸ್ಕೊಂಡು ಹಚ್ಚಿಟ್ಟಿದ್ದಂಥ ಆಲೂಗೆಡ್ಡೆನ ಈಗ ನಾನು ಇದು ಫ್ರೈಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಆಲೂಗೆಡ್ಡೆ ಬೇಯುವಾಗ ಮುಂಚೆನೇ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊಂಡಿರಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಮಗೆ ಸ್ವಲ್ಪ ಡ್ರೈ ಫೀಲ್ ಆಗುತ್ತೆ. ನಮಗೆ ಡ್ರೈ ಬೇಡ, ಸ್ವಲ್ಪ ನಮಗೆ ಗ್ರೇವಿ ಟೈಪ್ ಇರಲಿ ಅಂದರೆ ಸ್ವಲ್ಪ ಬಿಸಿ ನೀರು, 1 ಲೋಟದಷ್ಟು ಬಿಸಿ ನೀರನ್ನು ಕೂಡ ಹಾಕ್ಬಿಟ್ಟು ಒಂದು 2-3 ಕುದಿಸ್ಬೇಕು. ಜಾಸ್ತಿ ಕುದಿಸೋದು ಬೇಡ, ಯಾಕಂದರೆ ಆಲೂಗೆಡ್ಡೆ ಮುಂಚೆನೇ ಬೆಂದಿರುತ್ತೆ. ಈ ಕುದೀತಾ ಇರೋದಕ್ಕೆ ನಾನು ಸ್ವಲ್ಪ ಹಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತಿನ್ನೋದಕ್ಕೆ ನಮಗೆ ಚಪಾತಿ ಜೊತೆ, ಪೂರಿ ಜೊತೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.